ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಹೀಗಾಗಿ ದೆಹಲಿಗೆ ಸಿಎಂ ಭೇಟಿ. ನಿನ್ನೆಯ ಎಸ್ಐಆರ್ ಮೀಟಿಂಗ್ ನಡುವೆ ಸಿಎಂಗೊಂದು ಫೋನ್ ಕರೆ ಬಂತು. ಸಿಎಂ ಕರೆ ಮಾಡಿ ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಬನ್ನಿ ಅಂತ ಕರೆದಿದ್ದಾರೆ. ಕರ್ನಾಟಕದತ್ತ ಗಮನ ಹರಿಸೋದಾಗಿ ವರಿಷ್ಠರು ಹೇಳಿದ್ರು. ಕೇರಳ ಚುನಾವಣೆ ಬಳಿಕ ಗಮನ ಹರಿಸ್ತೀವಿ ಎನ್ನುವಂತಹ ಸಂದೇಶ ರವಾನಿಸಿದ್ರು. ಅದರಂತೆ ಈಗ ಸಿಎಂಗೆ ಬುಲಾವ್ ಹೋಗಿದೆ. ಸಿದ್ದರಾಮಯ್ಯ ಈಗ ದೆಹಲಿಯತ್ತ ಪ್ರಯಾಣ ಅಂತಂದ್ರೆ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೈಕಮಾಂಡ್ ನಾಯಕರು ಸಿಎಂ ಕರೆಸಿರುವಂತಹ ಹಿನ್ನೆಲೆಯಲ್ಲಿ ಏನ್ ಚರ್ಚೆಯಾಗತ್ತೆ? ಹೋರಾಟದ ರೂಪರೇಷೆಗಳ ಅಥವಾ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ವಿಸ್ತರಣೆನ, ನಾಯಕತ್ವ ಬದಲಾವಣೆನ, ಹೀಗೆ ಹಲವು ಚರ್ಚೆಗಳು ಗರಿಗೆದಿರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕದತ್ತ ಈಗ ಫೋಕಸ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಅದು ನೆಟ್ಟಿದೆ. ಸಿಎಂ ದೆಹಲಿಯತ್ತ ಪ್ರಯಾಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಮೇಲಾಟ ಮತ್ತೆ ಶುರುವಾಯ್ತಾ ಎನ್ನುವಂತಹ ಪ್ರಶ್ನೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯಗೇನು ಹೈಕಮಾಂಡ್ ದಿಢೀರ್ ಬುಲಾವ್ ಕೊಟ್ಟಿದೆ, ತೀವ್ರ ಚರ್ಚೆ ಹುಟ್ಟಾಕಿದೆ. ಸಿಎಂ ಎದುರು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಚರ್ಚೆ ಮಾಡ್ತಾರಾ ಅಥವಾ ರಾಜ್ಯಸಭಾ ಟಿಕೆಟ್ ಹಂಚಿಕೆ ಸಂಬಂಧ ಕರೆಸ್ಕೊಳ್ತಾ ಇದ್ದಾರೆ? ಈ ವಿಷಯಗಳು ಸಿಎಂ ದೆಹಲಿ ಯಾತ್ರೆಯ ಸುತ್ತ ಗಿರಿಕಿ ಹೊಡಿತಾ ಇವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪದೇ ಪದೇ ಚರ್ಚೆಗೆ ಬರ್ತಾ ಇದ್ದ ಪಟ್ಟದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ. ಕುರ್ಚಿ ಕಾದಾಟಕ್ಕೆ ಖುದ್ದು ವರಿಷ್ಠರೇ ಬ್ರೇಕ್ ಹಾಕೋಕೆ ಮುಂದಾದ್ರ ಅಥವಾ ಬದಲಾವಣೆಯ ಲೆಕ್ಕಾಚಾರಕ್ಕೆ ಕೈ ಹಾಕುವ ಮೊದಲ ಹೆಜ್ಜೆನ? ಹೀಗೊಂದು ವಿಭಿನ್ನ ವ್ಯಾಖ್ಯಾನಗಳು ಶುರುವಾಗಿದ್ದೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಕೊಟ್ಟ ಬುಲಾವ್ನಿಂದ. ಒಂದ್ ಕಡೆ ಶುಭ ಸುದ್ದಿ ಬಂದೇ ಬರುತ್ತೆ ಅಂತ ಡಿಕೆ ಬಣ ದಿನಗಳನ್ನ ಎಣಿಸ್ತಾ ಕೂತಿದ್ರೆ, ಮತ್ತೊಂದು ಕಡೆ ಸಿದ್ದು ಟೀಮ್ ಅಹಿಂದ ಅಸ್ತ್ರವನ್ನೇ ದಾಳವಾಗಿ ಉರುಳಿಸ್ತಾ ಬಂದಿದೆ ಅನ್ನೋದು ತೆರೆಮರೆಯ ಮಾತು. ಈ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು ತೀವ್ರ ಚರ್ಚೆ ಹುಟ್ಟುಹಾಕಿದೆ. ನಾಳೆ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ಬುಲಾವ್. ಎಸ್ಐಆರ್ ಸಭೆಯಲ್ಲಿದ್ದಾಗಲೇ ಸಿದ್ದರಾಮಯ್ಯಗೆ ಹೈಕಮಾಂಡ್ ಫೋನ್. ರಾಜ್ಯದಲ್ಲಿ ಎಸ್ಐಆರ್ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ತೀವ್ರ ತಲೆ ಕೆಡಿಸ್ಕೊಂಡು ಕೂತಿವೆ. ಮತಪಟ್ಟಿ ಪರಿಷ್ಕರಣೆ ಆದ್ರೆ ಏನ್ ಮಾಡೋದು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದ್ರೆ, ಬಿಜೆಪಿ ಕೂಡ ತಂತ್ರಗಾರಿಕೆಯಲ್ಲಿ ಬ್ಯುಸಿ ಆಗಿದೆ. ಎರಡು ಪಕ್ಷದ ದೆಹಲಿಯ ನಾಯಕರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಎಸ್ಐಆರ್ ವಿಚಾರವಾಗಿಯೇ ಸುರ್ಜೇವಾಲಾ, ಸಿಎಂ, ಡಿಸಿಎಂ ಹಾಗೂ ಶಾಸಕರ ಜೊತೆ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಆದ್ರೆ ಈ ಸಭೆ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಬಂದ ಒಂದೇ ಒಂದು ಫೋನ್ ಕರೆ ರಾಜ್ಯ ರಾಜಕೀಯಕ್ಕೆ ಬೇರೆಯದ್ದೇ ಆಯಾಮ ಕೊಡ್ತಾ ಇದೆ. ಮೇ 26ರಂದು ಅಂದ್ರೆ ನಾಳೆ ನೀವು ದೆಹಲಿಗೆ ಬರಬೇಕು ಅಂತ ಹೈಕಮಾಂಡ್ ಸಿಎಂಗೆ ಫೋನ್ ಮಾಡಿ ತಿಳಿಸಿದೆ. ರಾಜ್ಯಸಭಾ ಚುನಾವಣೆ ನೆಪದಲ್ಲಿ ಬದಲಾವಣೆ ಚರ್ಚೆ. ಸಿಎಂ ಬಳಿಕ ಡಿಕೆ ಶಿವಕುಮಾರ್ಗೂ ಬುಲಾವ್ ಸಾಧ್ಯತೆ. ಕೇರಳ ಚುನಾವಣೆ ಬಳಿಕ ಕರ್ನಾಟಕದ ಬಗ್ಗೆ ಗಮನ ಹರಿಸೋದಾಗಿ ಹೈಕಮಾಂಡ್ ಹೇಳಿದ್ದ ಬೆನ್ನಲ್ಲೇ ಸಿಎಂಗೆ ಬುಲಾವ್ ಕೊಟ್ಟಿದೆ. ಸಿಎಂ ಬಳಿಕ ಡಿಕೆ ಅವರನ್ನೂ ದೆಹಲಿಗೆ ಕರೆಯೋ ಸಾಧ್ಯತೆ ಇದೆ. ಒಂದು ಮೂಲದ ಪ್ರಕಾರ ಸಿಎಂಗೆ ದೆಹಲಿಗೆ ಕರೆದಿರೋದ್ರ ಹಿಂದೆ ರಾಜ್ಯಸಭಾ ಟಿಕೆಟ್ ಹಂಚಿಕೆಯೇ ಮೂಲ ಅಜೆಂಡಾ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯ 3 ಸ್ಥಾನಗಳು ಕಾಂಗ್ರೆಸ್ಗೆ ಬರಲಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂದುವರಿಯಲಿದ್ದಾರೆ. ಹೆಚ್ಚುವರಿ 2 ಸ್ಥಾನಗಳ ಕುರಿತು ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಚರ್ಚೆ ಮಾಡಲಿದ್ದಾರೆ. ಮೂಲ ಅಜೆಂಡಾ ಹೊರತುಪಡಿಸಿ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡುವ ಮಾಹಿತಿ ಇದೆ. ಸಿಎಂಗೆ ಬುಲಾವ್ ಕೊಟ್ಟ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದಾರೆ. ತಮ್ಮ ಮುಂದಿನ ನಡೆ ಬಗ್ಗೆ ಡಿಕೆ ಸಹೋದರರ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ದೆಹಲಿಗೆ ನನ್ನನ್ನು ಕರೆದಿಲ್ಲ, ಕರೆದ್ರೆ ಹೋಗ್ತೇನೆ. ಸಿಎಂ ಏನಕ್ಕೆ ಹೋಗ್ತಾರೆಂದು ನನಗೆ ಗೊತ್ತಿಲ್ಲ. ಡಿಕೆ ಸುರೇಶ್ ಜೊತೆ ಚರ್ಚೆ ಬಳಿಕ ರಿಯಾಕ್ಟ್ ಮಾಡಿದ ಡಿಸಿಎಂ, ನನ್ನನ್ನ ದೆಹಲಿಗೆ ಕರೆದಿಲ್ಲ, ಸಿಎಂ ಯಾಕೆ ದೆಹಲಿಗೆ ಹೋಗ್ತಿದ್ದಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸದ್ಯಕ್ಕಿನ್ನೇನು ಬಂದಿಲ್ಲ, ಕರೆದ್ರು ಹೋಗ್ತೀನಿ. ಬಟ್ ಸಿಎಂ ಕರೆದಿದ್ದಾರಂತೆ, ಹೋಗ್ತಾರೆ. ನನಗೆ ಗೊತ್ತಿಲ್ಲ, ಅವ್ರು ನನಗೇನು ಹೇಳಿಲ್ಲ. ನಾವು ಇಷ್ಟೊತ್ತು ಮೀಟಿಂಗ್ ಎಲ್ಲ ಇತ್ತು, ಈಗ ಜಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ಮೀಟಿಂಗು ಮಾಡ್ತಾ ಇದ್ದೀನಿ ಬೆಳಿಗ್ಗೆ 11 ಗಂಟೆ. ನಾನು ಚೀಫ್ ಮಿನಿಸ್ಟ್ರು, ಏನು ವಿಚಾರ ಸುರ್ಜೇವಾಲಾ, ಏನು ವಿಚಾರಕ್ಕೆ ಹೋಗ್ತಿರ್ಬೋದು ಅಂತ ಸರ್? ಈಗ ಸಂಪುಟ ಪುನರ್ರಚನೆನಾ, ನಾಯಕತ್ವ ಬದಲಾವಣೆನಾ? ನನಗೆ ಗೊತ್ತಿಲ್ಲ. ರಾಜ್ಯದ ಸಭೆ ವಿಧಾನ ಪರಿಷತ್ ಈ ಬೆಳವಣಿಗೆಗೂ ಮುನ್ನ ಮಾತನಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಮೊದಲು ಪಕ್ಷ ಆಮೇಲೆ ಮಿಕ್ಕಿದ್ದು ಅಂತ ಹೇಳಿದ್ರು. ಇವತ್ತಿನ ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ್ತಾರೆ, ಕೆಲವೊಬ್ರದ್ದು ಒತ್ತಾಯವೇ ಮಾಡಬೇಕು ಅಂತ, ಕೆಲವು ಗೊಂದಲಗಳು ಇದಾವೆ. ಇವತ್ತು ಬಗೆಹರುತ್ತೆ? ಯಾವ ಗೊಂದಲನೂ ಇಲ್ಲ, ಯಾವ ಇದು ಇಲ್ಲ, ಏನಿಲ್ಲ. ಫಸ್ಟು
ನೀನಿದ್ರೆ ನೀನು ಫಸ್ಟು ನೀನಿದ್ರೆ ನಿನ್ನ ಪಾರ್ಟಿ ಇದ್ದರೆ ನೀನು ಫಸ್ಟು ಪಾರ್ಟಿ ನೀನು ಫಸ್ಟ್ ಇರಬೇಕು, ಆಮೇಲೆ ಮಿಕ್ಕಿದೆಲ್ಲ ಸ್ಥಾನಮಾನ. ದೇವನಹಳ್ಳಿ ಹೊರವಲಯದ ಹೋಟೆಲ್ ಒಂದರಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಯಕರ ಜೊತೆ ಮತ್ತೊಂದು ಸುತ್ತಿನ ಸಭೆ ಕೂಡ ಮಾಡಿದ್ದಾರೆ. ಸಿಎಂ, ಡಿಸಿಎಂ ಸೇರಿದಂತೆ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಗೂ ಮುನ್ನ ಡಿಕೆ ಬರುವ ವೇಳೆ ಕಾರ್ಯಕರ್ತರು, ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟಕ್ಕೆ ಹೈಕಮಾಂಡ್ ಈ ಬಾರಿಯಾದ್ರೂ ಇತಿಶ್ರೀ ಹಾಡುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ನಾಳೆ ಸಿಎಂ ದೆಹಲಿಗೆ ತೆರಳಲಿದ್ದು ರಾಜ್ಯ ರಾಜಕಾರಣ ಇನ್ನಷ್ಟು ಕೌತುಕ ಹುಟ್ಟಿಸಿದೆ. ಬೆಂಗಳೂರಿಂದ ಪ್ರಸನ್ನ ಜೊತೆ ನವೀನ್, ಟಿವಿ9 ದೇವನಹಳ್ಳಿ.